So Iqbal Khan, Yes, sir. sir, represent equations on graphical representation ಮಾಡ್ತಿದ್ಯಾ? ಸೊ ದಟ್ ಈಕ್ವೇಶನ್ಸ್ ಈ ರೀತಿ ಕೊಡ್ತಾರೆ ಎಕ್ಸಾಮ್ ಅಲ್ಲಿ. ಫಸ್ಟ್ ಆಫ್ ಆಲ್ ನೀನು ಏನು ತಗೋಬೇಕು, ಏನು ಮಾಡಬೇಕು ಗೊತ್ತಿಲ್ಲ. ಸೊ ಝೀರೋ ಮೈಂಡೆಡ್. ಸೊ ಗೋ ಥ್ರೂ ದಟ್. ಫಸ್ಟ್ ಈಕ್ವೇಶನ್ ಏನಿದೆ? 2x plus, sir, x plus 2y is equal to 8. ರೈಟ್ ಡೌನ್. x plus 2y is equals to 8. x plus 2y is equals to 8. So first of all we can take x is equals to 0 or y is equals to 0. ಯಾವ್ದು ಬೇಕಾದರೂ ತಗೋಬಹುದು. ಅರ್ಥ ಆಯ್ತಾ? ಸೊ x is equals to 0 ತಗೊಂಡ್ರೆ ನಿಮಗೆ y ವ್ಯಾಲ್ಯೂ ಬರುತ್ತೆ. got it? ಸೊ x is equals to 0 ತಗೋ. put x is equals to 0. x is equals to 0 ತಗೊಂಡ್ರೆ ನಿನ್ಗೆ ಏನು ಬರುತ್ತೆ ಈಕ್ವೇಶನ್? 2y. ಫಸ್ಟ್ ಸಬ್ಸ್ಟಿಟ್ಯೂಟ್ ಮಾಡು x ವ್ಯಾಲ್ಯೂ. ಸಬ್ಸ್ಟಿಟ್ಯೂಟ್ x ವ್ಯಾಲ್ಯೂ. 1 ಸೆಕೆಂಡ್. ಇಲ್ಲಿ ಏನು ಮಾಡ್ತೀಯ ಅಂತಂದ್ರೆ ಫಸ್ಟ್ ಆಫ್ ಆಲ್ 1 ಸೆಕೆಂಡ್. ಇಲ್ಲಿ x is equals to 0. 0 ಬರ್ಕೋಬೇಕು ಫಸ್ಟ್. 0 ಇಲ್ಲೇನಿದೆ plus 2 ಪ್ಲಸ್, ಇಲ್ಲೇನಿದೆ 2y ಆಸ್ ಇಟ್ ಈಸ್, ಇಲ್ಲೇನಿದೆ is equal to ಈಕ್ವಲ್ಸ್, ಇಲ್ಲೇನಿದೆ 8. 8 ಬರಿ. ಸೊ 0 ಪ್ಲಸ್ 2y 2y. 2y ಆಸ್ ಇಟ್ ಈಸ್ ಬರಿ. is equals to 8. ಆಕ್ಚುಲಿ ಲೆಫ್ಟ್ ಸೈಡ್ ಈಕ್ವಲ್ಸ್ ಇದೆ ಅಲ್ವಾ, ಅದನ್ನ ಎರೇಸ್ ಮಾಡ್ಕೋ. ಲೆಫ್ಟ್ ಸೈಡ್ ಡೋಂಟ್ ವಾಂಟ್. ನೆಕ್ಸ್ಟ್ 2y is equals to 8. ಕರೆಕ್ಟ್, ರೈಟ್? ಸೊ ಈಗ ಲೆಫ್ಟ್ ಸೈಡ್ 2y ಇದೆ, ರೈಟ್ ಸೈಡ್ 8 ಇದೆ. ಸೊ 2 1s 2 4s 2 1s 2 4s. ಸೊ y is equals to 4. ಕರೆಕ್ಟಾ? Yes, sir. ಸೊ ಇವಾಗ x is equals to 0 ತಗೊಂಡ್ರೆ ಈಕ್ವೇಶನ್ y ವ್ಯಾಲ್ಯೂ ಏನು ಬಂತು? 4. ಅದೇ ತರಾನೇ ರೈಟ್ ಸೈಡ್. ನೆಕ್ಸ್ಟ್ ಒನ್ ಸೊಲ್ಯೂಷನ್ ಯು ಗಾಟ್. ನೆಕ್ಸ್ಟ್ ಬಂದ್ಬಿಟ್ಟು ಅದೇ ಈಕ್ವೇಶನ್ಗೆ x is equals to 1 ತಗೋ. ಫ್ರಾಕ್ಷನ್ಸ್ ಬರುತ್ತೆ. ಸೊ 1 ತಗೋಬೇಡ, ಸ್ಕಿಪ್ ಮಾಡು. x is equals to 2 ತಗೋ. x is equals to 2. ಸೊ ಈಕ್ವೇಶನ್ ಆ ಕಡೆ ಲೆಫ್ಟ್ ಸೈಡ್ ಫಸ್ಟ್ ಈಕ್ವೇಶನ್ ತಗೋ. x plus 2y is equals to 8. x plus 2y is equals to ಸೇಮ್ ಈಕ್ವೇಶನ್ಗೆ ನೀನೇನು ಮಾಡ್ತಿದ್ಯಾ? ಸಬ್ಸ್ಟಿಟ್ಯೂಟ್ ಮಾಡ್ತಿದ್ಯಾ. ಕರೆಕ್ಟಾ? ಸೊ ಇವಾಗ x ವ್ಯಾಲ್ಯೂ ಏನಿದೆ? Set 2 ಸಬ್ಸ್ಟಿಟ್ಯೂಟ್ ಮಾಡು. ಎಸ್, 2 plus 2y is equals to 8. ಈಗ ಆ 2 ಲೆಫ್ಟ್ ಸೈಡ್ ಇರೋದನ್ನ ಟ್ರಾನ್ಸ್ಪೋಸ್ ಮಾಡು ರೈಟ್ ಸೈಡ್ಗೆ. 2y ಲೆಫ್ಟ್ ಸೈಡ್ ಹಂಗೆ ಉಳಿಸ್ಕೋ. 8 ಮೈನಸ್ 2. 2y is equals to 8 minus 2. 6. 6. ಸೊ 2 1s 2 ಹೇಳ್ರು 3 sir. ಹೇಳು ಹೇಳು ಅದು ನೀ ಕಾಣಿಸ್ತಾ 3s 3s. 2 1s 2 3s. y is equals to 3. ಸೊ x is equals to 2 ತಗೊಂಡ್ರೆ y ವ್ಯಾಲ್ಯೂ ಏನು ಬಂತು? 3. ಓಕೆ. ಸೊ x is equals to 0 ತಗೊಂಡ್ರೆ y ವ್ಯಾಲ್ಯೂ ಏನು ಬಂತು? 4. x is equals to 2 ತಗೊಂಡ್ರೆ y ವ್ಯಾಲ್ಯೂ ಏನು ಬಂತು? 3. 3. ನೆಕ್ಸ್ಟ್ ಡೋಂಟ್ ರಬ್ ಈಕ್ವೇಶನ್ಸ್, ಜಸ್ಟ್ ಎರೇಸ್ ದಟ್ ಸೊಲ್ಯೂಷನ್ಸ್. ಈ ಕಡೆನೂ ರಬ್ ಮಾಡು. ಎಸ್, ಎರೇಸ್ ಇಟ್. ಓಕೆ, ಫೈನ್. ನೆಕ್ಸ್ಟ್ ಟೇಕ್ ಡೌನ್ ಸೆಕೆಂಡ್ ಈಕ್ವೇಶನ್. ಸೆಕೆಂಡ್ ಈಕ್ವೇಶನ್ ಏನಿದೆ? x plus y is equals to 5. ನೀಟಾಗಿ ಬರೀಬೇಕು. 5s ಥರ ಕಾಣಿಸ್ತದೆ. ಓಕೆನಾ? ಈಗ x is equals to ಆದರೂ 0 ತಗೋ, y is equals to ಆದರೂ 0 ತಗೋ. ಯಾವ ತಗೋತೀಯಾ? ಪುಟ್ x is equals to 0. ಆವಾಗ x is equals to 0 ತಗೊಂಡ್ರೆ 0 plus y. y is equals to ಏನಾಯಿತು? y is equal to 5. 5. ನೀಟಾಗಿ ಬರೀ 5. ಗುಡ್. ನೆಕ್ಸ್ಟ್ ಸೊ y is equals to 5 ಬಂತು. ನೆಕ್ಸ್ಟ್ ಅದೇ ಥರನೇ x is equals to 2 ತಗೋ. x is equals to 1 or 2, it's your wish. x is equals to 1 or 2, it's your wish. x is equals to 1. 1 ತಗೊಂಡ್ರೆ ಅವಾಗ 1 plus y. 1 plus y. 1 ಯಾಕೆ ಬರ್ದ್ವಿ? ಬಿಕಾಸ್ x ವ್ಯಾಲ್ಯೂ. ಗುಡ್. ನೆಕ್ಸ್ಟ್ is equals to 5. ಸೊ y is equals to 5. y is equals to ಟ್ರಾನ್ಸ್ಪೋಸ್ ಮಾಡೋದನ್ನ 5 minus 1. 5 minus 1. Face is not. Y is equals to 4. That's it. ಈ ಕಡೆ ಟೇಬಲ್ ಹಾಕೊಂಡು ನೀಟಾಗಿ ಅದು ಬರೆಯೋದು. ಟೇಬಲ್ ಸೇಮ್ ಏನು ಈಕ್ವೇಶನ್ಗೆ ಏನು ಬಂತು ಅಂತ. ಎಸ್,
ಎಕ್ಸ್ಗೆ ಏನು ತಗೊಂಡೆ? 0. ಎಕ್ಸ್ಗೆ 0. ವೈ ವ್ಯಾಲ್ಯೂ ಏನು ಬಂತು? 5. ಎಕ್ಸ್ಗೆ 1. 1. ವೈ ವ್ಯಾಲ್ಯೂ ಏನು ಬಂತು? 4. 4. ದಟ್ಸ್ ಇಟ್. ಸೊ ಇದು ಸೊಲ್ಯೂಷನ್ಸ್. ಅರ್ಥ ಆಯ್ತಾ? ಈ ಸೊಲ್ಯೂಷನ್ಸ್ನ ನಾವು ಏನು ಮಾಡಬೇಕು? ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಅರ್ಥ ಆಯ್ತೇನೋ? ಏನಾದ್ರು ಡೌಟ್ಸ್ ಇದೆಯಾ? ದಟ್ಸ್ ಇಟ್. ಸೊ ರೆಪ್ರೆಸೆಂಟೇಷನ್ ಆಫ್ ಗ್ರಾಫ್ ಥ್ರೂ ದಿಸ್ ಸೊಲ್ಯೂಷನ್ಸ್. ಅರ್ಥ ಆಯ್ತೇನೋ ಮನನ್ ಅಲ್ವಾ? ಎದ್ ಬರೋ ಬಾ ಇಲ್ಲಿ ಬಾ. ನಥಿಂಗ್ ವಿಲ್ ಹ್ಯಾಪನ್. ಕಮ್ ಹಿಯರ್. ಕಮ್ ಅಂಡ್ ಸ್ಟ್ಯಾಂಡ್. ಡೋಂಟ್ ಗೆಟ್. ಇಲ್ಲಿ ನೋಡು, ಅಲ್ಲಿ ಏನಪ್ಪ ಇಕ್ಬಾಲ್ ಆ ಕಡೆ ನಡೀಪ, ಇನ್ನು ಸ್ವಲ್ಪ ಆ ಕಡೆ ನಡೀರುತ್ತೆ. ಇಲ್ಲಿ ನೋಡಮ್ಮ, ಇಲ್ಲಿ ಅಲ್ಲಿ ಜಸ್ಟ್ ಸ್ಟ್ಯಾಂಡ್ ದಟ್ ಸೈಡ್. ಇಲ್ಲಿ ಎಕ್ಸ್ ವ್ಯಾಲ್ಯೂ 0 ತಗೊಂಡ್ರೆ ಅಲ್ಲಿ ನೋಡಲ್ಲಿ ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ಸ್ ಟು ಏನು? ಅಲ್ಲೇ ಹಂಗೆ ಇಟ್ಕೊಳ್ಳೋ, ಹಂಗೆ ಇಟ್ಕೊ. ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ಸ್ ಟು 8. ಸೊ ಎಕ್ಸ್ ವ್ಯಾಲ್ಯೂ 0, ವೈ ವ್ಯಾಲ್ಯೂ 4. ಎಲ್ಲಿ ಬರುತ್ತೆ ಕರೆಕ್ಟಾಗಿ? ಎಕ್ಸ್ ವ್ಯಾಲ್ಯೂ 0. ಎಕ್ಸ್ ಆಕ್ಚುಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಎಕ್ಸ್ ಆಕ್ಸಿಸ್, ಕರೆಕ್ಟ್ ರೈಟ್? ಸೊ ದಿಸ್ ಇಸ್ ವೈ ಆಕ್ಸಿಸ್. ಸೊ ಎಕ್ಸ್ ಆಕ್ಸಿಸ್ ಅಲ್ಲಿ 0 ಎಲ್ಲಿ ಬರುತ್ತೆ? ಸೊ ಎಸ್, ಹಿಯರ್ ಓನ್ಲಿ. ವೈ ವ್ಯಾಲ್ಯೂ ಎಷ್ಟು? 4. ಅಂದ್ರೆ ಈ ಪಾಯಿಂಟ್, ಕರೆಕ್ಟ್ ರೈಟ್? ದಿಸ್ ಪಾಯಿಂಟ್, ಈ ಪಾಯಿಂಟ್ ಬರ್ಬಿಡಿ. 0, 4. ನೆಕ್ಸ್ಟ್ ಬಂದ್ಬಿಟ್ಟು ಏನು? ಎಕ್ಸ್ ವ್ಯಾಲ್ಯೂ 2, ವೈ ವ್ಯಾಲ್ಯೂ 3. ಸೊ ಇಲ್ಲಿ ಈ ಪಾಯಿಂಟ್. ಸೊ ಏನು? 2, 3. ಸೊ ಈಗ ಬಂದ್ಬಿಟ್ಟು ನಾವು ಶೇಪ್ಸ್ ಲೈಕ್ ಡ್ರಾ ಮಾಡಬೇಕು ಎಕ್ಸಾಕ್ಟ್ ಆಗಿ. ಒಂದೇ ಒಂದು ನಿಮಿಷ. ಸೊ ದಿಸ್ ಈಸ್ ಈಕ್ವೇಶನ್ಸ್. ಸೊ ಇವಾಗ ಬರ್ದ್ಬಿಡ್ಬೇಕು ಈ ಈಕ್ವೇಶನ್ ಯಾವುದು? x plus 2y is equal to 8. x plus 2y is equals to 8. ನೆಕ್ಸ್ಟ್ ಬಂದ್ಬಿಟ್ಟು ಅದೇ ತರಾನೇ x plus y is equals to 5. ಸೊಲ್ಯೂಷನ್ಸ್ ಏನೇನು ಬಂದಿದೆ ಅದನ್ನ ರೆಪ್ರೆಸೆಂಟ್ ಮಾಡ್ಕೋಬೇಕು. ಫಸ್ಟ್ ಬಂದ್ಬಿಟ್ಟು x ಗೆ 0 ಇದೆ, y is equals to ಎಷ್ಟು? 5. ಇಲ್ಲಿ ಬಂತು. ಸೊ 0, 5 ಇಲ್ಲಿ ಬರಿಬೇಕು ಪಾಯಿಂಟ್ಸ್. ಅರ್ಥ ಆಯ್ತೇನ್ರೋ? ಸೊ 0, 5 ಈ ರೀತಿ ಬರೆದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು x is equals to 1. ಇಲ್ಲಿ ಬಂದ್ಬಿಟ್ಟು 4 ಕರೆಕ್ಟಾಗಿ ಇಲ್ಲಿ ಬಂದಿದೆ. ಸೊ ಏನದು? 1, 4. ಇವಾಗ ನೆಕ್ಸ್ಟ್ ಅದೇ ತರಾನೇ ಸೇಮ್ ಇಂಟರ್ಸೆಕ್ಟ್ ಆಯ್ತಾ ಇಲ್ವಾ? ಮನನ್ ರಾವಲ್ ಆಯ್ತು. ಏನಾಯ್ತು? ಇಂಟರ್ಸೆಕ್ಟ್ ಎಲ್ಲಿ? ಎಲ್ಲೋ? ಗ್ರಾಫ್ ಅಲ್ಲಿ. ಸೊ ಇಲ್ಲಿ ಕರೆಕ್ಟಾಗಿ ಇಲ್ಲಿ ನೋಡ್ ಮೈಲಿ, ಆಮೇಲೆ ನಕ್ಕೊಂಡಿರ್ತೀಯ ಕರೆಕ್ಟಾಗಿ. ಎಕ್ಸ್ ಆಕ್ಸಿಸ್ ಏನು? 2. ಅರ್ಥ ಆಯ್ತಾ? ಎಕ್ಸ್ ಆಕ್ಸಿಸ್ ಅಲ್ಲಿ ಏನು? 2. ವೈ ಆಕ್ಸಿಸ್ ಏನು? 3. ಸೊ ಅಟ್ ದಿಸ್ ಪಾಯಿಂಟ್ ದೀಸ್ 2 ಲೈನ್ಸ್ ಆರ್ ಇಂಟರ್ಸೆಕ್ಟ್. ಇಂಟರ್ಸೆಕ್ಟ್ ಅಂತಂದ್ರೆ ಈಕ್ವೇಶನ್ಸ್ ಕೊಟ್ಟಿರೋದು ಇಂಟರ್ಸೆಕ್ಟಿಂಗ್ ಲೈನ್ಸಾ ಪ್ಯಾರಲಲ್ ಲೈನ್ಸಾ? ಇಂಟರ್ಸೆಕ್ಟಿಂಗ್. ಪಕ್ಕ ಏನೋ ಹಂಗೆ ನೋಡ್ತೀಯಾ ಕಳ್ಳ. ಸೊ ಇದಿಷ್ಟ ಕಂಡ್ರು, ಅರ್ಥ ಆಯ್ತಾ? ಇದಿಷ್ಟು ಬರ್ದಿದ್ದಾದ್ಮೇಲೆ ಏನೋ ಮಿಸ್ ಮಾಡಿದ್ದೀನಿ, ಏನ್ ಬರಿಬೇಕು ಅದನ್ನ? ಸ್ಕೇಲ್. ನೀ ಎಲ್ಲ ಹೇಳ್ಕೊಟ್ಬಿಡು, ಅವನೇನ್ ಬರೀತಾನೆ ಎಕ್ಸಾಮ್ ಅಲ್ಲಿ. ಸೊ ಸ್ಕೇಲ್ ಏನ್ ಬರಿಬೇಕು? ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್ ಆಸ್ ಇಟ್ ಈಸ್ ಲೈಕ್ 10 units 1 centimeter and y axis as usual 10 centimeter 1 centimeter. That's it. So apart from that, any doubts? No. ಏನೋ ಕಳ್ಳ. ದಟ್ಸ್ ಇಟ್. ಏನಾದರೂ ಡೌಟ್ಸ್ ಇದೆಯನ್ರೋ? ಸಿಂಪಲ್ 4 marks ಕ್ವಶನ್, ಈಸಿ ಅಲ್ವೇನೋ? ಭಯ ಪಡಬೇಡ, ಅದರಲ್ಲೇನಿದೆ. ನೆಕ್ಸ್ಟ್ ಹೇಳ್ರೋ, ಯಾವುದು ನೆಕ್ಸ್ಟ್? ಯಾವ ಕ್ವಶನ್ ಸಾಲ್ವ್ ಮಾಡಬೇಕು? ಸೊ ಯು ಸೆಡ್ ಯು ಹ್ಯಾವ್ ಡೌಟ್ಸ್. ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ವಾ? ಸ್ಟ್ಯಾಂಡರ್ಡ್ ಫಾರ್ಮ್ ಯೂಶುವಲಿ ಬಂದ್ಬಿಟ್ಟು ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಬರುತ್ತೆ. ಸೊ ಕ್ವಾಡ್ರಾಟಿಕ್ ಇಕ್ವೇಶನ್ ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಫಸ್ಟ್ ನೀವು ಬರಿಬೇಕಾಗಿರೋದು ಇಲ್ಲಿ ನೋಡಿ, ಈ ತರ ಈಕ್ವೇಶನ್ಸ್ ಕೇಳ್ಬೋದು. x plus 1 divided by 3 is equals to 5 by x. ಈ ತರ ಕೊಟ್ರೆ ಏನ್ ಮಾಡ್ತೀರಾ? ಸೊ
ಇಟ್ ಈಸ್ ವೆರಿ ಈಸಿ. ಯಾಕೆ ಅಂತಂದ್ರೆ ಫಸ್ಟ್ ಕ್ರಿಸ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಬಿಡಿ. ಕ್ರಿಸ್ ಕ್ರಾಸ್ ಅಂತಂದ್ರೆ ಇಲ್ಲಿ ನೋಡ್ರು ಎಕ್ಸ್ ಇಂಟು ಇದು ಇಲ್ಲೇನಿದೆ ಎಕ್ಸ್, ಯು ಹೋಲ್ಡ್ ಇಟ್ ಅಂಡ್ ಸೇ ಏನ್ಪಾ ಇದೆ ಪವನ್, 1 ಒನ್ ಇದೆಯಾ ಇದು, ಇದು ನಿನ್ಗೆ ಒನ್ ತರ ಕಾಣಿಸ್ತಿದ್ಯಾ? ಸರ್ ಎಕ್ಸ್ ಏನಿಲ್ಲ ಅಂದ್ರೆ 1 ತಾನೆ. ನೋ ನೋ ನಾಟ್ ಲೈಕ್ ದಟ್. ಇಲ್ಲಿ ಏನಿದೆ ಫಸ್ಟ್ X. ಎಕ್ಸ್, ಇಲ್ಲೇನಿದೆ ಎಕ್ಸ್ ಪ್ಲಸ್ x 1 plus 1. So x plus 1 next is equals to ಇಲ್ಲಿ ನೋಡಿ 5 3s are 15. ಇದಿಷ್ಟ ಆಯ್ತಾ? ನೆಕ್ಸ್ಟ್ x into x 2x ಎಸ್ x into x 2x ಬರೆದ್ರೆ ತಪ್ಪು. ಯಾಕಂತಂದ್ರೆ x plus x ಬರ್ದಾಗ ನಮ್ಗೆ 2x ಬರುತ್ತೆ. x into x ನ ಮಲ್ಟಿಪ್ಲೈ ಮಾಡಿದಾಗ x ಸ್ಕ್ವೇರ್ ಬರಿಬೇಕು. ಹ್ಞೂ ಸರ್. ಬಿ ಕೇರ್ಫುಲ್ ಇನ್ ಎಕ್ಸಾಮ್. ಎಸ್ ಸರ್ ಎಸ್ ಸೊ ಸರ್. x ಸ್ಕ್ವೇರ್ ಪ್ಲಸ್ x 1 ಇಲ್ಲಿ ಏನಿದೆ ಪ್ಲಸ್ 1 ಪ್ಲಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ x into 1 x x1 ಇದನ್ನ ಆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಮೈನಸ್ ಮೈನಸ್ 15 ಇಸ್ ಈಕ್ವಲ್ಸ್ ಟು 0. ಇಲ್ಲಿವರೆಗೆ ಏನಾದ್ರು ಡೌಟ್ಸ್ ಇದೆಯಾ? ನೆಕ್ಸ್ಟ್ ಇದನ್ನ ನಾವು ಸ್ಪ್ಲಿಟ್ಟಿಂಗ್ ಮಾಡ್ಕೊಂಡ್ರೆ ವಿ ವಿಲ್ ಗೆಟ್ ಸೊಲ್ಯೂಷನ್. ಅವ್ರೇನ್ ಮಾಡಿರೋದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಮಾತ್ರ ಬರೀರಿ ಅಂತ ಕೇಳಿದಾರೆ. ಸ್ಟ್ಯಾಂಡರ್ಡ್ ಫಾರ್ಮ್ ಅಂತಂದ್ರೆ ಇದೆ ax ಸ್ಕ್ವೇರ್ plus bx plus c is equal to 0. ಇಲ್ಲಿಂದ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಆದ್ರೂ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಗೋಯಿಂಗ್ ಫಾರ್ ಫಾರ್ಮುಲಾ ಮೆಥಡ್ ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು. ಗಾಟ್ ಇಟ್? ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಮಾತ್ರ ಬರೆದ್ರೆ ಸಾಕು, ಅದಷ್ಟು ಬಿಟ್ರೆ ಬೇರೆ ಏನು ಇಲ್ಲ. ಅಪಾರ್ಟ್ ಫ್ರಮ್ ದಟ್ ಎನಿ ಡೌಟ್ಸ್? ಹಾಂ ಸರ್. Find the roots of the equation. Find the roots of the equation. Roots find out ಮಾಡಬೇಕು. They did not ask you people whether you are following formula method or ಯಾವ್ದು ಮೆಥಡ್ ಅಲ್ಲ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ x minus 1 into x minus 3 is equals to 0 ಮಾಡೋ. ಹೆಂಗ್ ಮಾಡ್ತೀಯಾ? ಸರ್ ಫಾರ್ಮುಲಾ ಮೆಥಡ್ ಯೂಸ್ ಮಾಡಬೇಕಾ? ಫಾರ್ಮುಲಾ ಮೆಥಡ್ ಯೂಸ್ ಮಾಡ್ಬೇಕಂತಂದ್ರೆ ಫಸ್ಟ್ ಈಕ್ವೇಶನ್ಸ್ ನ ಸಾಲ್ವ್ ಮಾಡ್ಬೇಕು. ಹೆಂಗ್ ಮಾಡ್ತೀಯಾ? ಈ ತರ ಕೊಟ್ಬಿಟ್ರಪ್ಪ ಎರಡು ಈಕ್ವೇಶನ್ಸ್, ಫೈಂಡ್ ದ ರೂಟ್ಸ್ ಮಾಡ್ಬೇಕು. ಏನ್ ಮಾಡ್ತೀಯಾ? ಸರ್ ಎಕ್ಸ್ ಕಾಮನ್ ತಗೊಂಡ್ಬೇಕು. ಎಕ್ಸ್ ಕಾಮನ್ ತಗೋಬೇಕು. ಗುಡ್. ಎಕ್ಸ್ ಕಾಮನ್ ತಗೊಳಕ್ ಆಗಲ್ಲ. ಇನ್ನೇನು ಮಾಡೋದು? ಇನ್ನೇನ್ ಮಾಡೋದು? ಬಿಟ್ಬಿಡೋದಾ? ಸರಿ ಬಿಟ್ಬೇಡ, ತುಂಬಾ ಕಷ್ಟ ಅಂತ ಹೇಳ್ಬಿಟ್ಟು ಬಿಟ್ಬೇಡ. ಬೇಡ ಬೇಡ, ಬಿಡಕ್ಕಾಗಲ್ಲ. ನೆಕ್ಸ್ಟ್ ಏನ್ ಮಾಡ್ತೀಯ ನೋಡು. ಇಲ್ಲಿ ಫಸ್ಟ್ ಟರ್ಮ್ ಏನಿದೆ ಎಕ್ಸ್, ಸೆಕೆಂಡ್ ಟರ್ಮ್ ಏನಿದೆ ಎಕ್ಸ್ ಮೈನಸ್ 3. ನೆಕ್ಸ್ಟ್ ಇಲ್ಲೇನಿದೆ ಮೈನಸ್ 1. ಸೊ ನೆಕ್ಸ್ಟ್ ಇಲ್ಲೇನಿದೆ, ಸೊ ಇಲ್ಲಿ ಎಕ್ಸ್ ಮೈನಸ್ 3. ಸೊ ಎರಡು ಇದಕ್ಕೂ ಎಕ್ಸ್ ಮೈನಸ್ 3 ಹಾಕೊಂಡಿದೀವಿ. ಸೊ ಇಲ್ಲಿ ಎಕ್ಸ್ ಮೈನಸ್ 1 ನ ಮಾತ್ರ ಸ್ಪ್ಲಿಟ್ ಮಾಡಿದ್ದೀನಿ. ಅರ್ಥ ಆಯ್ತಾ? ಮಲ್ಟಿಪ್ಲೈ ಮಾಡಬೇಕು ಫಸ್ಟ್. ಏನು ಲೈಕ್ ಈ ರೀತಿ ಕೊಟ್ರೆ ಟರ್ಮ್ಸ್ ನ ಮಲ್ಟಿಪ್ಲೈ ಮಾಡಬೇಕು. ಸೊ ಎಕ್ಸ್ ಇಂಟು ಈ ಟರ್ಮ್ ಮೈನಸ್ 1 ಇಂಟು ಈ ಟರ್ಮ್, ಇಲ್ಲ ಎಕ್ಸ್ ಇಂಟು ಇದನ್ನ ಮಲ್ಟಿಪ್ಲೈ ಮಾಡ್ಬೋದು. ಎರಡು ಬೇಕಾದ್ರೂ ಲೈಕ್ ಬೋತ್ ದ ವೇಸ್ ವಿ ಕ್ಯಾನ್ ಮಲ್ಟಿಪ್ಲೈ ದಟ್ ಟರ್ಮ್ಸ್. ಫಸ್ಟ್ ಇದನ್ನ ತಗೊಂಡಿದ್ಯಾ, ಇದನ್ನ ಮಲ್ಟಿಪ್ಲೈ ಮಾಡ್ತಿದ್ಯಾ, ಮತ್ತೆ ಮೈನಸ್ 1 ತಗೊಂಡಿದ್ಯಾ, ಇದನ್ನ ಮಲ್ಟಿಪ್ಲೈ ಮಾಡ್ತಿದ್ಯಾ. ಇದರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಇವಾಗ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ? 2x. ನೀನೇ ಬರೀ. ನಾನು ಅವಾಗಲೇ ಹೇಳಿದ್ದೀನಿ ಎಕ್ಸ್ ಇಂಟು ಎಕ್ಸ್ 2x ಆಗಲ್ಲ. ಮಲ್ಟಿಪ್ಲೈ ಮಾಡಿದಾಗ ಎಕ್ಸ್ ಸ್ಕ್ವೇರ್. ನೀಟಾಗಿ ಬರಿ ಎಕ್ಸ್ ಸ್ಕ್ವೇರ್. ಅಲ್ಲಿ ಏನಿದೆ ನೆಕ್ಸ್ಟ್ ಸೈನು? ಮೈನಸ್ ಬರಿ. -3. 1 ಸೆಕೆಂಡ್. ಮಲ್ಟಿಪ್ಲೈ ಮಾಡಿದಾಗ 3 ಬರುತ್ತೆ. ಇಲ್ಲೇನಿದೆ ಎಕ್ಸ್ ಬರಿ 3x. ಅಲ್ಲಿ ನೆಕ್ಸ್ಟ್ ಮೈನಸ್ 1 ಇಂಟು ಎಕ್ಸ್ -1x ಬರಿ -1x. ಗುಡ್. ಮನನ್ ಕ್ವಶನ್ ಕಾಪಿ ಮಾಡ್ಕೊಂಡು ನೀಟಾಗಿ ಅಲ್ಲಿ ಮಾಡು. -3 ಇಲ್ಲಿ -1 ಇಂಟು -3, ಮೈನಸ್ ಇಂಟು ಮೈನಸ್ +4, ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಬರಿ. 3 1s 3 ಬರಿ 3 ಇಸ್ ಈಕ್ವಲ್ಸ್ ಟು 0. ಈಗ ನೆಕ್ಸ್ಟ್ ಏನಿದೆ ಅಲ್ಲಿ? x² ಬರೀ ಎಕ್ಸ್ ಸ್ಕ್ವೇರ್ ಇವೆರಡು ಆಡ್ ಮಾಡ್ಕೋಬೇಕು. ಯಾಕಂತಂದ್ರೆ -3x -1x ಏನಾಗುತ್ತೆ? 4x -4x. ಒನ್ ಸೆಕೆಂಡ್. ಇಲ್ಲಿ ನಾವು ಡೈರೆಕ್ಟ್ ಆಗಿ ಅವ್ರು ಏನ್ ಮಾಡಿದ್ದಾರೆ, ರೂಟ್ಸ್ ನ ಕೇಳಿದ್ದಾರೆ. ರೂಟ್ಸ್ ನ ಕೇಳಿದ್ರೆ ನಾವು ಇಲ್ಲೇ ರೂಟ್ಸ್ ಫೈಂಡ್ ಔಟ್ ಮಾಡ್ಬಿಡ್ಬೋದು. ಅಂತಂದ್ರೆ ಎರಡು ಕಾಮನ್ ತಗೊಂಡ್ಬಿಡ್ಬೋದು.
ಹೆಂಗೆ ಅಂತಂದರೆ ಫಸ್ಟ್ ಇವೆರಡು ಟರ್ಮು ನೆಕ್ಸ್ಟ್ ಇವೆರಡು ಟರ್ಮು ಅರ್ಥ ಆಯ್ತಾ. ಸೊ ಈಗ ಫಸ್ಟ್ ನಾವೇನು ಇಲ್ಲಿ ಎಕ್ಸ್ ಎಷ್ಟಿದೆ, 1 2 2 ಇದೆ ಅಂದರೆ ಇವಾಗ ಎಕ್ಸ್ ಎರಡು ಬರಿಯಲ್ಲಿ ಎಕ್ಸ್ 2 ಮೈನಸ್ 3x. ಈಗ ಎರಡರಲ್ಲಿ ಏನು ಕಾಮನ್ ಇದೆ, x x ಎಕ್ಸ್ ಕಾಮನ್ ಇದೆ. ಬರೀ ಎಕ್ಸ್ ಬರೀ ಒನ್ ಸೆಕೆಂಡ್ ಎಕ್ಸ್ ಬರೀ ಫಸ್ಟು ಇಲ್ಲಿ ಬ್ರಾಕೆಟ್ ತಗೋ. ಒಂದು ಎಕ್ಸ್ ಕಾಮನ್ ತೆಗ್ದ್ಬಿಟ್ರೆ ಈ ಕಡೆ ಕ್ಯಾನ್ಸಲ್ ಆಗುತ್ತೆ. ಏನು ಉಳಿಯುತ್ತೆ, x ಎಕ್ಸ್ ಇಲ್ಲೇನಿದೆ -3 -3 ಅಲ್ಲಿ ಬರೆಯೋದು ಎಕ್ಸ್ -3 ಬರೀ ಬ್ರಾಕೆಟ್ ಬರೀ. ಏನೋ ಡೌಟ್ಸ್ ಇದೆಯಾ, ಅದು ಇಲ್ಲ ಏನೋ ಡೌಟ್ಸ್ ಇಲ್ಲ. ನೆಕ್ಸ್ಟ್ ಇಲ್ಲಿ ಏನಿದೆ ಟರ್ಮು ಮೈನಸ್ ಪ್ಲಸ್ ಮೈನಸ್ ಪ್ಲಸ್ -1x + 3. ಇವಾಗ -1 ಅನ್ನೋದು ಫಸ್ಟ್ ತಗೋ. ಒನ್ ಸೆಕೆಂಡ್ -1 ಅನ್ನೋದು ತಗೊಂಡ್ರೆ ಇಲ್ಲಿ ಏನು ಉಳಿಯುತ್ತೆ, x + 3 ಎಕ್ಸ್ ಪ್ಲಸ್ 3 ಬರೀ ಇಲ್ಲಿ ಬ್ರಾಕೆಟ್ ಹಾಕು. ಇಲ್ಲಿ ಇದು ಇಷ್ಟು ಮಾತ್ರ. ಈಗ ನೋಡು, ಇಲ್ಲಿ x -3 ಇದೆ, ಇಲ್ಲಿ x + 3 ಇದೆ. ಇದು -1x ಕರೆಕ್ಟ್ ಆಗಿದೆಯಾ. ಪ್ಲಸ್ ಇಂಟು ಮೈನಸ್ ಮೈನಸ್, ಇಲ್ಲಿ ಪ್ಲಸ್ ಇದೆ. ಎಲ್ಲಿ ತಪ್ಪು ಮಾಡಿದೆ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಈ ಸೈನ್ ಮಾತ್ರ ಚೇಂಜ್ ಮಾಡು. ಮೈನಸ್ ಹಾಕಿಲಿ x -3 ಮೈನಸ್ ಇಂಟು ಮೈನಸ್ ಪ್ಲಸ್ -1x ಎರಡು ಕರೆಕ್ಟ್ ಆಗಿದೆಯಾ. ಈಗ ಬ್ಯಾಲೆನ್ಸ್ ಆಯ್ತಾ. ಇಲ್ಲಿ ಏನು ಬರುತ್ತೋ ಇಲ್ಲೂ ಅದೇ ಬರುತ್ತೆ. ಸೊ ಇನ್ ಕೇಸ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ಇಲ್ಲಿ ಏನಿದೆಯೋ ಅದನ್ನೇ ಬರಿ. ಗೊತ್ತಾಯ್ತು ಅಂತಂದ್ರೆ ನೀಟಾಗಿ -1 ಕಾಮನ್ ತಗೋಬೇಕು. -1x ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್, ಅವಾಗ 3. ಎರಡರಲ್ಲೂ ಏನ್ ಕಾಮನ್ ಇದೆ, x -3 ಇದೊಂದು ಟರ್ಮ್ ಆಯ್ತು. ನೆಕ್ಸ್ಟ್ ಏನಿದೆ, ಇದು x -1 ಅಲ್ಲಿ ಬರಿ x -1 x -3 x -1 x -3 ಕರೆಕ್ಟಾ. ಈಗ x -1 x -3 ಅಂತಂದ್ರೆ ಒಂದ್ ಸೆಕೆಂಡ್ ಈ 1 ಅನ್ನ 0 ಮಾಡ್ಕೊಂಡ್ಬಿಟ್ರೆ ಈ 1 ಅನ್ನ ಈ ಕಡೆ ಕಳ್ಸಿದ್ರೆ ಏನಾಗುತ್ತೆ, +1. ಇದನ್ನ x -3 x -3 ಈ ಕಡೆ ಕಳ್ಸಿದ್ರೆ +3. ದಟ್ಸ್ ಇಟ್. ಸೊ x = 1 x = 3 ಈ ರೀತಿ ಕೊಟ್ರೆ ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್. x ವ್ಯಾಲ್ಯೂ y ವ್ಯಾಲ್ಯೂ ಅರ್ಥ ಆಯ್ತೇನೋ. ನಿನ್ಗೆ LCM HCF ಮಾಡಿಸ್ತೀನಿ. ಈಗ ಇದನ್ನ ಕೊಡ್ತಾರೆ 2 ಮಾರ್ಕ್ಸ್ ಕ್ವಶನ್ಸ್ ಕೊಡ್ತಾರೆ. ದಟ್ಸ್ ಇಟ್. So LCM of 24 and 36 is 72. LCM of ಬರ್ಕೊಂಬಿಡಿ ಬೇಗ ಫಾಸ್ಟ್ ಆಗಿ. ಈ ತರ ಕ್ವಶನ್ಸ್ ಕೇಳ್ತಾರೆ. LCM of LCM of 24 and 36. 24 and 36 is 72. Then find their HCF. Then find their HCF. ಈ ರೀತಿ ಕೇಳ್ತಾರಪ್ಪ. LCM ಕೊಟ್ಬಿಟ್ಟಿರ್ತಾರೆ, HCF ಫೈಂಡ್ ಔಟ್ ಮಾಡಕ್ ಹೇಳ್ತಾರೆ. ಏನ್ ಮಾಡ್ತೀರಾ, ಫಾರ್ಮುಲಾ ಏನು ಮಾನ್ಯ, HF into LCM. LCM into HCF is equals to product of two numbers. ಕರೆಕ್ಟಾ. ಪ್ರಾಡಕ್ಟ್ ಆಫ್ ಟು ನಂಬರ್ಸ್. ಎಕ್ಸಾಮ್ ಅಲ್ಲಿ ಈ ರೀತಿ ಬರೆಯಕ್ಕೆ ಹೋಗ್ಬಿಡಿ. ಡೋಂಟ್ ರೈಟ್ NOS ಅಂತ, ನಾನು ಬರ್ದಿದ್ದೀನಿ ಇಲ್ಲಿ ನಂಬರ್ಸ್ ಅಂತ ನೀಟಾಗಿ ಬರೀರಿ. ಸೊ LCM ಕೊಟ್ಟಿದ್ದಾನೆ ಎಷ್ಟು, 72 ಇಂಟು HCF ಬರ್ಕೊಂಡಿದ್ದಾದ್ಮೇಲೆ ಇವಾಗ ಏನ್ ಮಲ್ಟಿಪ್ಲೈ ಮಾಡ್ಬೇಕು, ಪ್ರಾಡಕ್ಟ್ ಆಫ್ ಟು ನಂಬರ್ಸ್. ಯಾವ ನಂಬರ್ಸು, 24 36. ಸೊ 24 and 36 ಮಲ್ಟಿಪ್ಲೈ ಮಾಡ್ಕೊಂಬಿಡಿ. ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಆನ್ಸರ್ ಹೇಳಿ ಬೇಗ ಪಟ್ ಅಂತ. 24 ಮಲ್ಟಿಪ್ಲೈ 36. ಇನ್ನು ಈ ಕಡೆ ಬೇಕು ನಾನು, ಇನ್ನು ಈ ಕಡೆ ಬಾಮ. ಇದು ಬುಕ್ ಸೈಡ್ ಲೆಫ್ಟ್ ಸೈಡ್ ಹೇಳಿ ಇಟ್ಕೊರೋದು. ಹಾಂ ಆರಾಮಾಗಿ ಇವಾಗ ಹೇಳಿ. ಸೊ 864 ಡಿವೈಡೆಡ್ ಬೈ 72 ಎಷ್ಟು ಬಂತಮ್ಮ, 12 ಬಂತ. ಸೊ HCF is equals to 12. ಇಷ್ಟೇ ಕಂಡ್ರು. ದಿಸ್ ಕ್ಯಾರೀಸ್ 2 ಮಾರ್ಕ್ಸ್. ದಟ್ಸ್ ಇಟ್. ಸಿಂಪಲ್ ಆಗಿ ಕೊಡ್ತಾನೆ, ನೀವು ಕನ್ಫ್ಯೂಸ್ ಆಗಬೇಡಿ.
24 36 ಕೊಟ್ಬಿಟ್ಟು ಇಲ್ಲಿ 72 ಕೊಟ್ರೆ ಕನ್ಫ್ಯೂಸ್ ಆಗೋಕೆ ಹೋಗ್ಬೇಡಿ. ಅರ್ಥ ಆಯ್ತಾ? ಈ ರೀತಿ ಕೊಟ್ರೆ ಡೈರೆಕ್ಟ್ ಆಗಿ ಬರೀ 12 ಅಂತ. ಡೈರೆಕ್ಟ್ ಆಗಿ ಬರೆಯಕ್ಕಾಗತ್ತಾ ಇಕ್ಬಾಲ್? ದಟ್ಸ್ ಇಟ್. ನೆಕ್ಸ್ಟ್, ಫೈಂಡ್ ದ ಮೀನ್ ಬೈ ಫಾಲೋಯಿಂಗ್ ಡೇಟಾ ಬೈ ಡೈರೆಕ್ಟ್ ಮೆಥಡ್. Find the mean for following data by direct method. ಸೊ ಈಗ ಕ್ಲಾಸ್ ಇಂಟರ್ವಲ್ ಏನಿದೆ, ಕ್ಲಾಸ್ ಇಂಟರ್ವಲ್ಸು ಅದನ್ನ ತಗೊಳ್ಳಿ. ನೆಕ್ಸ್ಟ್, ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ 2 to 6, 6 to 10, 10 to 14, 14 to 18, 18 to 22. ಏನ ಇದಿಷ್ಟು ಕೊಟ್ಟಿದ್ದಾರೆ. ಸೊ ಈ ರೀತಿ ಕೊಟ್ರೆ ಫಸ್ಟ್ ಏನ್ ಮಾಡ್ಬೇಕು? ಈ ರೀತಿ ಕೊಟ್ರೆ ಏನ್ ಮಾಡ್ಬೇಕು ಚಂದನ್? ಹೋಲ್ಡ್ ಇಟ್, ಯು ಆರ್ ನಾಟ್ ಕಮಿಂಗ್ ಹಿಯರ್ ಫಾರ್ ಲೈವ್. ಸೊ ಈ ರೀತಿ ಕೊಟ್ರೆ ಫಸ್ಟ್ ಏನ್ ಮಾಡ್ಬೇಕು? ಫಸ್ಟ್ xi ಫೈಂಡ್ ಔಟ್ ಮಾಡ್ಕೊಂಡ್ಬಿಡಿ. xi ಅಂತಂದ್ರೆ ಸಮೇಶನ್ ಮಿಡಲ್ ಟರ್ಮ್ ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ? 6 minus 2 6 minus 2, that is class intervals. 3 She said 6 minus 2 ಅಂತಂದ್ರೆ ಕ್ಲಾಸ್ ವಿಡ್ತ್ ಫೈಂಡ್ ಔಟ್ ಮಾಡ್ತೀವಿ. h ಫೈಂಡ್ ಔಟ್ ಮಾಡ್ತಾ ಇಲ್ಲ. 2 plus 6 ಎಷ್ಟು? 8 by 2. ನಾಟ್ ಲೈಕ್ ದಟ್. ಇವಾಗ sometimes ಏನಾಗುತ್ತೆ ಅಂತಂದ್ರೆ ಇವಾಗ ಒಂದು ಕೆಲಸ, ಇವಾಗ 2 minus 3 ಇವಾಗ ಈ ರೀತಿ ಇತ್ತಪ್ಪ. ಇದ್ರದ್ದು ಮಧ್ಯದ ನಂಬರ್ ಎಷ್ಟು? ಎಷ್ಟು ಬರುತ್ತೆ? 2 is 2 to 3 minus 1.5 2.5. ಇದರ ಮಧ್ಯದ ನಂಬರ್ ಎಷ್ಟು ಬರುತ್ತೆ? 2.5 ಬರುತ್ತೆ. ನೀವೇನ್ ಮಾಡಿದ್ರಿ? 3 minus 2 1. ಇಂಟರ್ನ್ಯಾಷನಲ್ ಟ್ಯೂಷನ್ ಅಲ್ಲಿ ಓದಿದ್ರೆ ಹಿಂಗೆ ಆಗುತ್ತೆ. ಫ್ರಮ್ ದ ಟ್ರಿಕ್ಸ್. ಸೊ ಅದಕ್ಕೆ xi is the middle value of this class interval. 2 ಆದ್ಮೇಲೆ 6 plus 2 8 divided by 2 4. Next 6 plus 10 divided by 2 6 plus 10 into 16 divided by into 8 12 16 20. ಸೊ ಮಲ್ಟಿಪ್ಲೈ ಮಾಡ್ಕೊಳ್ರೋ. ಇದು ಬಂದ್ಬಿಟ್ಟು 1 second. ಪ್ರಾಡಕ್ಟ್ ಆಫ್ fi ಮಲ್ಟಿಪ್ಲೈ ಮಾಡ್ಕೊಳ್ಳಿ. 16 16 64 24 16 ಸೊ ಎಲ್ಲಾನು ಆಡ್ ಮಾಡ್ಕೊಳ್ಳಿ ಎಲ್ಲಾನು ಫುಲ್ ಆಡ್ ಮಾಡ್ಕೊಳ್ಳಿ. ಮಾಡ್ರೋ. ನೆಕ್ಸ್ಟ್ ಸಮೇಷನ್ ಆಫ್ f of i ಇದು ಬಂದ್ಬಿಟ್ಟು ಇದು ಆಡ್ ಮಾಡ್ಕೋಬೇಕು. ಸಮೇಷನ್ ಆಫ್ f of i ಆಡ್ ಮಾಡ್ಕೊಳ್ಳಿ. ಸಮೇಷನ್ ಆಫ್ f of i xi ಆಡ್ ಮಾಡ್ಕೊಂಡು ಬೇಗ ಹೇಳಿ ಎಷ್ಟಾಯ್ತು ಅಂತ. fi 20 ಬೇಗ ಆಡ್ ಮಾಡಿ. 3 marks ಕ್ವಶನ್. ಬೇಗ ಆಡ್ ಮಾಡ್ಬೇಕು. ಮಹೇಂದ್ರ ಅಲ್ಲಿ ಮಾಡು. ಮಹೇಂದ್ರ ಕಾಕಡಕ್ಕೆ 10 ಓಕೆ fi 20 ಡನ್. ನೆಕ್ಸ್ಟ್ f of xi ಸರ್ 220 ಕರೆಕ್ಟ್ ಆಗಿ ಮಾಡ್ರೋ. ಹ್ಞೂ ಸರ್ 1 2 3 4 5 6 ಕರೆಕ್ಟ್ ಆಗಿ ಮಾಡಬೇಕು. ಹ್ಞೂ ಸರ್ 220 220 ಹಾಂ ನೀವೇ ಮಾಡಬೇಕು, ನಾನು ಮಾಡೋದಿಲ್ಲ ಇದು. ಅದನ್ನೇ ಹೇಳಿದ್ದು. ಸೊ ಇಫ್ ಯು ಆಡ್ ಯು ವಿಲ್ ಗೆಟ್ ದಟ್ ಆನ್ಸರ್. 220
ಇವಾಗ ಇದೇ ಮಾಡ್ತಾರೆ ನಂಗೇನಿಲ್ಲ ಫಸ್ಟ್ 20 ಸೊ 6 plus 4 10 1 ಕ್ಯಾರಿ 6 plus 1 7 7 plus 1 8 ಇವೆರಡು ಆ್ಯಡ್ ಮಾಡಿದ್ರೆ 80. ಸೊ ನೆಕ್ಸ್ಟ್ 6 plus 24 plus 16 40 120 plus 100 ಎಷ್ಟಾಗುತ್ತೆ? ಸೊ I also told in English only, but sir ಈಗ didn't ಮೀನ್ get. ಫಾರ್ಮುಲಾ ಏನು? ಮೀನ್ ಈಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ xi 5xi divided by ಸಮಿಷನ್ ಆಫ್ f ಅದ್ ಕೆಳಗಡೆ ಬರ್ಬೇಕು. ಸೊ 220 divided by ಇಲ್ಲೇನಿದೆ 20. ಸೊ 0 0 ಕ್ಯಾನ್ಸಲ್ 2 1s are 2 11s are. ಸೊ 11 is the answer. ಅರ್ಥ ಆಯ್ತಾ? ಸೊ 3 marks ಡೈರೆಕ್ಟ್ ಮೆಥಡ್ ಕೇಳಿದ್ರೆ ಡೈರೆಕ್ಟ್ ಆಗಿ ಬರ್ಬಿಡಿ, ಈಸಿ ಆಗಿರುತ್ತೆ. ಅರ್ಥ ಆಯ್ತೇನೋ ಇಕ್ಬಾಲ್? ನೀಟಾಗಿ ಮಾಡಿಲ್ಲ ನೀವು ಅನ್ಸುತ್ತೆ, ನೀಟಾಗಿ ಮಾಡ್ಕೊಳ್ಳಿ, ಬೇಗ ಫಾಸ್ಟ್ ಆಗಿ ಮಾಡಿ. Find the mode for the following data. Next. ಲೈವ್ ಏನಿಲ್ಲ. ಕುಂದನ್ ಅಲ್ಲಿ ಫ್ಯಾನ್ ಆಫ್ ಮಾಡು, ಅಲ್ಲಿ ಫ್ಯಾನ್ ಆಫ್ ಮಾಡೋಣ. ಬೇಡ ಬಿಡೋ ನೀನು, ಲೆಟರ್ ಟು ಬಿಡು. ಫೈಂಡ್ ದ ಮೋಡ್ ಫಾರ್ ಫಾಲೋಯಿಂಗ್ ಡೇಟಾ. ನೆಕ್ಸ್ಟ್ ಫಸ್ಟ್ ಮೋಡ್ ಈ ರೀತಿ, ಫಸ್ಟ್ ಕ್ಲಾಸ್ ಇಂಟರ್ವಲ್ಸ್ ವಿತ್ ದ ಫ್ರೀಕ್ವೆನ್ಸಿ ದೇ ವಿಲ್ ಗಿವ್. ಒಂದೊಂದ್ಸಲಿ ಏನ್ ಮಾಡ್ತಾನೆ ಅಂತಂದ್ರೆ ಮೀಡಿಯನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅವರೇ ಕೊಟ್ಬಿಡ್ತಾರೆ ಆ್ಯಡ್ ಮಾಡಿ. ಅರ್ಥ ಆಯ್ತಾ? ಅದನ್ನು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಮತ್ತೆ ನೀವು ಆ್ಯಡ್ ಮಾಡಕ್ ಹೋಗ್ಬೇಡಿ, ಮೀಡಿಯನ್ ಟಚೇ ಮಾಡಕ್ ಹೋಗ್ಬೇಡಿ. ಮೋಡ್ ಕೊಟ್ರೆ ನೀಟಾಗಿ ಮಾಡಿ, ಬಿಕಾಸ್ ದಿಸ್ ಇಸ್ ಈಸಿ. ಮೀನು ಈಸಿ ಇರುತ್ತೆ, ಮೋಡ್ ಈಸಿ ಇರುತ್ತೆ. ಮೀಡಿಯನ್ ಅಲ್ಲಿ ಏನಂತಂದ್ರೆ ಫ್ರೀಕ್ವೆನ್ಸಿ ಕೊಡುವಾಗ ಫ್ರೀಕ್ವೆನ್ಸಿ ಕೊಟ್ರೆ ಈಸಿ, ಇಲ್ಲ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕೊಟ್ರೆ ಡೈರೆಕ್ಟಾಗಿ ಕೊಟ್ಬಿಡ್ತಾನೆ. ಸೊ ಫಸ್ಟ್ 5 to 15 ಫ್ರೀಕ್ವೆನ್ಸಿ ಬಂದ್ಬಿಟ್ಟು 4. ನೆಕ್ಸ್ಟ್ 15 to 25 ಪವನ್ ಬರ್ಕೊಳ್ಳೋ ಬೇಗ ಫಾಸ್ಟ್ ಆಗಿ. ಸೊ 25 to 35 2. ನೆಕ್ಸ್ಟ್ 35 to 45 5. 45 to 55 1. ಇದಿಷ್ಟು ಕೊಡ್ತಾನಪ್ಪ. ಇದಿಷ್ಟು ಕೊಟ್ರೆ ಫಸ್ಟ್ ಬಂದ್ಬಿಟ್ಟು ನಾವು ಏನ್ ನೋಡ್ಬೇಕು ಚಂದನ್? ಎಸ್, ಫಸ್ಟ್ ಬಂದ್ಬಿಟ್ಟು ಫಸ್ಟ್ ಮೋಡ್ ಫಾರ್ಮುಲಾ ಬರ್ಕೊಂಬಿಡಿ. ಮೋಡ್ ಫಾರ್ಮುಲಾ ಏನು? ಮೋಡ್ ಇಸ್ ಈಕ್ವಲ್ಸ್ ಟು ಎಲ್ ಮೈನಸ್ ಅಲ್ವೇನು? ಪ್ಲಸ್ ಎಲ್ ಇಂಟು ಗುಡ್ ನಮ್ಮ ಹುಡುಗ ನನಗೆ ಬೇಕು. ಅವಾಗಿಂದ ಕಾಯ್ತಾ ಇದ್ದೀನಿ ಎಲ್ ಇಂಟು ಅಂತ. ದಡ್ಡ ಎಲ್ ಪ್ಲಸ್ ದಟ್ ಈಸ್ ಲೈಕ್ ಬ್ರಾಕೆಟ್ ಅಂತಂದ್ರೆ ಇಂಟು ಅಂತಾರೆ, ಎಲ್ ಪ್ಲಸ್ ಮಲ್ಟಿಪ್ಲೈ ಅಂತ. ಇವಾಗ ನೋಡು ನೆಕ್ಸ್ಟ್ f1 minus ಎಫ್ ನಾಟ್ ಆರ್ ಎಫ್ ಝೀರೋ divided by 2f1 f0 minus f2 ಇಂಟು. ಇದು ಮಾತ್ರ ನೋಡಿ, ಇಲ್ಲಿ ಹೆಚ್ಚು ಮಲ್ಟಿಪ್ಲೈ ಮಾಡ್ತೀವಿ, ಇಲ್ಲೆಲ್ಲ ಕೂಡ ಆಡ್ ಮಾಡಿ ಇದನ್ನ ಕನ್ಸಿಡರ್ ಮಾಡಬೇಕು ಅಂತ. ಸಪೋಸ್ ಈ ರೀತಿ ಇರುತ್ತೆ 2 ಪ್ಲಸ್ ಮಲ್ಟಿಪ್ಲೈ ಅಂತಂದ್ರೆ ಈ ರೀತಿ ನೋಡಿ, ಇದನ್ನ ನಾವು ಏನು ಮಾಡ್ಬೇಕಾಗಿಲ್ಲ. ಸೊ ಇದನ್ನ ಜಸ್ಟ್ 2 plus 2 ಏನಾಯ್ತು? 2 plus 2 4. ದಟ್ಸ್ ಇಟ್. ಅದಷ್ಟು ಬಿಟ್ಟು ಬೇರೆ ಏನಿಲ್ಲ. ಅದನ್ನ ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಈಗ ಎಲ್ ಫಸ್ಟ್ ಲೋವರ್ ಲಿಮಿಟ್. ಇಲ್ಲಿ ಲೋವರ್ ಲಿಮಿಟ್ ಅಂತ ಬಂದ್ರೆ ಫಸ್ಟ್ ನೋ ಯು ಶುಡ್ ನಾಟ್ ಕನ್ಸಿಡರ್ 5 ಅಂತ. ಲೋವರ್ ಲಿಮಿಟ್ ಫಸ್ಟ್ ಬಂದ್ಬಿಟ್ಟು ಹೈಯೆಸ್ಟ್ ನಂಬರ್ ಇನ್ ದ ಫ್ರೀಕ್ವೆನ್ಸಿ. ಹೈಯೆಸ್ಟ್ ನಂಬರ್ ಯಾವ್ದಿದೆ? 8. ಹೈಯೆಸ್ಟ್ ನಂಬರ್ ಬಂದ್ಬಿಟ್ಟು 8, ಅದು f1. ಅರ್ಥ ಆಯ್ತೇನೋ? ಈಗ ಇದು ತಗೋಬೇಕು ಮೀಡಿಯನ್. ಇವಾಗ 15 ಬಂದು ಏನಾಗುತ್ತೆ? ಎಲ್ ಲೋವರ್ ಲಿಮಿಟ್. ಮತ್ತೆ 5 ಅಂತಂದ್ರೆ ನೆಕ್ಸ್ಟ್ ಪ್ರೀವಿಯಸ್ ಏನಾಗುತ್ತೆ? ಫ್ರೀಕ್ವೆನ್ಸಿ ಆಫ್ ದ ಮಾಡೆಲ್ ಕ್ಲಾಸ್ f0. ಇದು ನೆಕ್ಸ್ಟ್ ಬಂದ್ಬಿಟ್ಟು f2. ಸೊ f0 f1 f2 0 1 2 ಡೈರೆಕ್ಟ್ ಆಗಿ ಬಂತಾ? ಏನಾದ್ರು ಡೌಟ್ಸ್ ಇದೆಯಾ ಇದು? ನೋ. ನೆಕ್ಸ್ಟ್ ಬಂದ್ಬಿಟ್ಟು ಲೋವರ್ ಲಿಮಿಟ್. ಆಯ್ತಾ? ಲೋವರ್ ಲಿಮಿಟ್ ಎಷ್ಟು? 15. ಈಗ ಹೆಚ್ಚು ಅವಾಗ್ಲೇ ಹೇಳ್ದವಲ್ಲಮ್ಮ ನೀನು 15.
ಸೊ ಏನದು ಕ್ಲಾಸ್ ಇಂಟರ್ವಲ್ 15 minus 5. 15 minus 5 ಎಷ್ಟು? 10. ಸೊ 25 minus 15. 10. ಸೊ h is equals to ಮೈನಸ್ ಮಾಡ್ಕೊಂಡ್ರೆ ಅದನ್ನೇ ವ್ಯಾಲ್ಯೂ. ಸೊ ದಟ್ಸ್ ಇಟ್. ಇವಾಗ ಎಲ್ ಎಷ್ಟು? 15 ಪ್ಲಸ್ f1 ಎಷ್ಟು? 8 ಮೈನಸ್ f0 4. ಡಿವೈಡೆಡ್ ಬೈ 2 into f1 ಮೈನಸ್ ಮಲ್ಟಿಪ್ಲೈ h. ಇವಾಗ ಮಲ್ಟಿಪ್ಲೈ ಮಾಡ್ಕೊಂಡು ನಿಮ್ಗೆ ವ್ಯಾಲ್ಯೂ ಬರುತ್ತೆ. ಸೊ ಇನ್ನೊಂದು ಟ್ರಿಕ್ ಏನ್ ಗೊತ್ತಾ? 15 ಮತ್ತೆ 25 ಮಧ್ಯದಲ್ಲಿ ಬರೋದೇ ನಿಮ್ಗೆ ವ್ಯಾಲ್ಯೂ. ಇನ್ ಕೇಸ್ ಟೈಮ್ಸ್ ಏನಾಗುತ್ತೆ, ಕೆಲವೊಬ್ಬರಿಗೆ ಮಲ್ಟಿಪ್ಲೈ ಮಾಡಕ್ ಬರಲ್ಲ, ಡಿವಿಷನ್ ಮಾಡಕ್ ಬರಲ್ಲ, ಡೋಂಟ್ ವರಿ. ಆ ಒಂದು ಕ್ಲಾಸ್ ಇಂಟರ್ವಲ್ ಅಲ್ಲಿ ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿ ಮಧ್ಯದ ನಂಬರ್ 15 ಆದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು 15 ಆದ್ಮೇಲೆ ನೆಕ್ಸ್ಟ್ 25 ಮಧ್ಯದಲ್ಲಿ ಬರೋ ಮಿಡಲ್ ನಂಬರ್ ಬರ್ಬಿಡಿ. ನಥಿಂಗ್ ವಿಲ್ ಹ್ಯಾಪನ್, ದೇ ವಿಲ್ ಗಿವ್ ಯು ಮಾರ್ಕ್ಸ್. ಅಟ್ಲೀಸ್ಟ್ ಮಾಡಿದ್ದಾರೆ ಅಂತ. ನೀವು ಏನು ಬರೆಯದೆ ಬಿಟ್ಬಿಟ್ರೆ ಎಲ್ಲ ರಾಂಗ್ ಬರ್ದು ಏನೇನೋ ಮಾಡಿ, ಇಲ್ಲೆಲ್ಲ ಇಷ್ಟು ನೀಟಾಗಿ ಬರ್ದಿರ್ತಾರೆ ಹುಡುಗರು. ಇಲ್ಲೆಲ್ಲೋ ಲಾಸ್ಟ್ ಅಲ್ಲಿ ಏನ್ ಮಾಡಿರ್ತಾರೆ, ಲೈಕ್ ಸಮ್ ಟೈಮ್ಸ್ ದೇ ಡಿಡ್ ರಾಂಗ್. ಆ ಕ್ಲಾಸ್ ಇಂಟರ್ವಲ್ ಮಿಡಲ್ ನಂಬರ್ ಅಟ್ಲೀಸ್ಟ್ ಬರ್ಬೇಡಿ. ಯು ವಿಲ್ ಗೆಟ್. ದಟ್ ಈಸ್ ದ ಆನ್ಸರ್. ಎಸ್, ದಟ್ಸ್ ಇಟ್.